ಸಾಕಷ್ಟು ಸಲ ಒಂದು 4-5 ಸಾರಿ ನಾನು ಪರ್ಸ್ನಲ್ ವಿಸಿಟ್ ಮಾಡಿದ್ದೀನಿ ಎಲ್ಲ ಗೌರ್ಮೆಂಟ್ ಕಾಲೇಜ್ಗಳಿಗೆ. ಒಂದು 20-25 ಗೂಗಲ್ ಮೀಟ್ ಮಾಡಿದ್ದೀನಿ. ಸೊ ಎವ್ರಿ ಡೇ ಏನಪ್ಪ ಅಂದರೆ ನಾವು ಗೂಗಲ್ ಮೀಟ್ ಮಾಡ್ತಾ ಇರ್ತೀವಿ, ಲೆಕ್ಚರರ್ ಜೊತೆ ಸಂವಾದ ಮಾಡ್ತೀವಿ, ಮಕ್ಕಳ ಜೊತೆ ಮಾತಾಡ್ತೀವಿ. ಇವತ್ತು ಬೆಳಗ್ಗೆ ಕೂಡ ಒಬ್ಬ ಗೌರ್ಮೆಂಟ್ ಕಾಲೇಜ್ ವಿದ್ಯಾರ್ಥಿಯ ಪೋಷಕರ ಜೊತೆ ನಾನು ಮಾತಾಡಿ ತಕ್ಷಣ ಮಗುವಿಗೆ ಕಾಲೇಜ್ ಕಳಿಸ್ಬೇಕು ಅಂತೇಳಿ ಹೇಳ್ಕೊಟ್ಟಾಗ ಪಾಪ ಅವ್ರು ಒಪ್ಕೋತಾರೆ. ಕಾರಣಾಂತರಗಳಿಂದ ಮಕ್ಕಳು ಏನೋ ದಾರಿ ತಪ್ಪಿಸ್ತಾ ಇರ್ತಾರೆ ಪೇರೆಂಟ್ಸ್ಗಳಿಗೆ. ಸೊ ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಲೆಕ್ಚರರ್ಸ್ ನಾವು ದೇ ಹ್ಯಾವ್ ಎಸ್ಟಾಬ್ಲಿಷ್ಡ್ ಎ ಡೈರೆಕ್ಟ್ ಲಿಂಕ್ ವಿತ್ ದ ಪೇರೆಂಟ್ಸ್. ಸೊ ವಿ ಹ್ಯಾವ್ ಡನ್ ದ್ಯಾಟ್. ನಾವು ಆರ್ ಸಕ್ಸಸ್ಫುಲ್. ನಾವು ತಗೋಬೇಕು ಪ್ಲಸ್ 100% ರಿಸಲ್ಟ್ ಬರಬೇಕು ಅಂತಕ್ಕಂಥದ್ದು ನಾವು ನೀವೆಲ್ಲ ಸೇರಿಕೊಂಡು ಈ ವರ್ಷ ಮಾಡಬೇಕಾಗಿದೆ. ಯಾಕಂದರೆ ಬ್ಯಾಂಗ್ಳೂರ್ ಸೌತ್ ಶುಡ್ ಬಿ ನಂಬರ್ 1 ಆಲ್ವೇಸ್. ನಾನು ನಿನ್ನೆ ಒಂದು ಸ್ಪೋರ್ಟ್ಸ್ ಮೀಟಲ್ಲಿ ಕೂಡ ಹೇಳ್ತಿದ್ದೆ. ಅಲ್ಲಿ ನಾನು ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಥೌಸಂಡ್ಸ್ ಆಫ್ ವಿ ಶುಡ್ ಬಿ ನಂಬರ್ 1. ಸೊ ಈ ವರ್ಷ ಏನಪ್ಪ ಅಂದರೆ ಐ ವಾಂಟ್ ಲಾಟ್ ಆಫ್ ಕಂಟ್ರಿಬ್ಯೂಷನ್ ಫ್ರಮ್ ಆಲ್ ಆಫ್ ಯು. ಸೊ ತಾವು ಏನು ಮಾಡಬೇಕಂದ್ರೆ ಪ್ಲೀಸ್ ಸ್ಪೇರ್ ಎಕ್ಸ್ಟ್ರಾ ಹಾಫ್ ಆನ್ ಅವರ್ ವಿತ್ ದ ಸ್ಟೂಡೆಂಟ್ಸ್ ಎವ್ರಿ ಡೇ. ಸಾಕಷ್ಟೇ ಸಾಕು. ಎಕ್ಸ್ಟ್ರಾ ಹಾಫ್ ಆನ್ ಅವರ್ ನೀವು ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ರೆ, ಸ್ಪೆಷಲಿ ಏನಪ್ಪ ಅಂದರೆ ದಿ ಟಾರ್ಗೆಟ್ ಗ್ರೂಪ್. ಅವರ್ ಅಲ್ಟಿಮೇಟ್ ಆಬ್ಜೆಕ್ಟಿವ್ ಈಸ್ ಟು ಐಡೆಂಟಿಫೈ ದ ಟಾರ್ಗೆಟ್ ಗ್ರೂಪ್. ನಮಗೆ ಗೊತ್ತಾಗುತ್ತೆ ಫಸ್ಟ್ ಟೆಸ್ಟ್ ಆಗಿದೆ, ಆಮೇಲೆ ಫಸ್ಟ್ ಇಯರ್ ಅವರೆಲ್ಲ ಕಲಿತು ಹೋಗಿದ್ದಾರೆ, ಸೆಕೆಂಡ್ ಇಯರ್ಗೆ ನಾವು ಇಂಟರ್ವೆನ್ಷನ್ ಮಾಡಿದರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ವೆರಿ ಸಕ್ಸಸ್ಫುಲ್. ಅದಕ್ಕೆ ಇದನ್ನು ಮೆಜರ್ ಮಾಡಬೇಕಾಗಿದೆ ನಮಗೆ. ಸೊ ವೀಕ್ಲಿ ಬೇಸಿಸ್ ಮೇಲೆ ಆಲ್ರೆಡಿ ವಿ ಹ್ಯಾವ್ ಸ್ಟಾರ್ಟೆಡ್ ಮೆಜರಿಂಗ್ ಇನ್ ಗೌರ್ಮೆಂಟ್ ಕಾಲೇಜಸ್. ಸಿಮಿಲರ್ಲಿ ವಿಲ್ ಸೆಂಡ್ ದಿ ಅನಲೈಸಿಸ್ ದಿ ಶೀಟ್, ಅದನ್ನು ನಿಮ್ಗೆ ಕಳಿಸಿರ್ತೀವಿ. ಸೊ ಯು ಶುಡ್ ಮೆಜರ್ ದಿ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೂಡೆಂಟ್ ಆನ್ ಎ ವೀಕ್ಲಿ ಬೇಸಿಸ್ ಆ್ಯಂಡ್ ಆನ್ ಮಂತ್ಲಿ ಬೇಸಿಸ್. ಸೊ ಎಟ್ ದ ಎಂಡ್ ಏನಪ್ಪ ಅಂದರೆ ದ ಪ್ರೋಗ್ರೆಷನ್ ಶುಡ್ ಬಿ ಇನ್ಕ್ರೀಸಿಂಗ್. ದಟ್ ಇಸ್ ಎ ಹೌ ವಿ ಶುಡ್ ಕಮ್ ಟು ದ ಪಾಯಿಂಟ್. ಅಲ್ಟಿಮೇಟ್ಲಿ ಆ ರೀತಿ ನಾವು ಮಾಡಿದ್ರೆ ಸಾಧ್ಯ ಆಗುತ್ತೆ. ವಿ ಶುಡ್ ಬಿ ವೆರಿ ಮೈಕ್ರೋ ಲೆವೆಲಲ್ಲಿ ಏನಪ್ಪ ಅಂದರೆ ನಾವು ಇದನ್ನು ಇಂಟರ್ವೆನ್ಷನ್ ಮಾಡಬೇಕಾಗುತ್ತೆ. ಆ ರೀತಿ ನಾವು ಹೋದರೆ ಮಾತ್ರ ಸಾಧ್ಯ ಆಗುತ್ತೆ. ವಿ ಹ್ಯಾವ್ ಸ್ಟಾರ್ಟೆಡ್, ಪ್ಲೀಸ್ ಜಾಯಿನ್ ಹ್ಯಾಂಡ್ಸ್ ವಿತ್ ಅಸ್. ಸೊ ದಟ್ ಏನಪ್ಪ ಅಂದರೆ ಇಂಗ್ಲೀಷಲ್ಲಿ ಅಟ್ಲೀಸ್ಟ್ ಇಂಗ್ಲೀಷ್ ಇದರಲ್ಲಿ ನಾವು 100ಕ್ಕೆ 100 ನಾವು ಎಲ್ಲ ಮಕ್ಕಳಿಗೆ ಪಾಸ್ ಮಾಡಲಿಕ್ಕೆ, ದಟ್ ಇಸ್ ಫಸ್ಟ್. ಸೆಕೆಂಡ್ ಒನ್ ಈಸ್ ಆ್ಯಸ್ ನಮ್ಮ ನೀಲಕಂಠೇಗೌಡರು ಹೇಳಿದ್ರು, ವೈ ವಿ ಶುಡ್ ನಾಟ್ ಗೆಟ್ 100% ಮಾರ್ಕ್ಸ್ ಇನ್ ಇಂಗ್ಲೀಷ್ ಅಂತ. ಸೊ ದಿಸ್ ಟೈಮ್ ಏನಪ್ಪ ಅಂದರೆ ಲಿಬರಲ್ ಇನ್ ದ ಸೆನ್ಸ್ ಆ ರೀತಿ ಏನಪ್ಪ ಅಂದರೆ ಪ್ರಿಪೇರ್ ಮಾಡಿ ಮಕ್ಕಳಿಗೆ. ಆ ರೀತಿ ಪ್ರಿಪೇರ್ ಮಾಡಿ ದೇ ಶುಡ್ ಬಿ ಆನ್ಸರಿಂಗ್ ಆಲ್ ದಿ ಕ್ವಶನ್ಸ್. ದೆನ್ ದ ಕ್ವಶನ್ ಆಫ್ ನಾವು ಗೆಟಿಂಗ್ 100 ವಿಲ್ ನಾಟ್ ಅರೈಸ್. ದೇ ವಿಲ್ ಗೆಟ್ 100 ಔಟ್ ಆಫ್ 100. ಸೊ ಅದನ್ನು ಮಾಡ್ತೀನಿ ಅಂತೇಳಿ ನನಗೆ ಭರವಸೆ ಇದೆ. ನೀವೆಲ್ಲ ಏನಪ್ಪ ಅಂದರೆ ಭಾಳ ಎಕ್ಸ್ಪೀರಿಯನ್ಸ್ ಇದ್ದೀರಾ. ಯಂಗ್ಸ್ಟರ್ಸ್, ಸ್ಪೆಷಲಿ ಯಂಗ್ಸ್ಟರ್ಸ್ ಯಾರು ರೀಸೆಂಟಾಗಿ ಜಾಯ್ನ್ ಆಗಿದ್ದಾರೆ ಪ್ರೈವೇಟ್ ಕಾಲೇಜಲ್ಲಿ, ದೇ ಆರ್ ಹೈಲಿ ಎಂಥೂಸಿಯಾಸ್ಟಿಕ್. ಐ ಹ್ಯಾಡ್ ಇಂಟ್ರಾಕ್ಷನ್ ವಿತ್ ದೆಮ್. And during the course of your sessions, I will be sitting in your sessions and also listening to you. We have discussions smarty will come up. At the end, I request the organizers, so after 4 sessions, at the end of the day, please come out with some proceedings. ಏನೆಲ್ಲ ಆಗಬೇಕು ನಮ್ಮ ಥ್ರೂಔಟ್ ದಿ ಇಯರ್. ದಿಸ್